ಶಿರಸಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಮಾರಿಕಾಂಬಾ ಜಾತ್ರೆಯ ಪೂರ್ವ ತಯಾರಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಂಕಾಳ ವೈದ್ಯ, ಜಾತ್ರೆಯಲ್ಲಿ ಸ್ವಚ್ಛತೆ ಕಾರ್ಯವನ್ನ ನಗರಸಭೆ ನಿರ್ವಹಿಸಲಿದ್ದು ತಾಲೂಕಾ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡಲಿದ್ದಾರೆ. ಎಲ್ಲ ಇಲಾಖೆಗಳು ಅಗತ್ಯ ವ್ಯವಸ್ಥೆಯ ಕುರಿತು ತಿಳಿಸಬೇಕು. ಅನುದಾನ ಒದಗಿಸಲು ಸರ್ಕಾರ ಬದ್ಧವಿದೆ. ಎಲ್ಲ ಒಳ್ಳೆಯ ಕೆಲಸ ಮಾಡಿ ನಂತರ ಸಣ್ಣ ತಪ್ಪಿಗೆ ಸರ್ಕಾರ ಹೊಣೆ ಆಗಬಾರದು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇತಿಹಾಸ ಇರುವಂಥದ್ದು, ನಾವು ಯಾವುದೇ ರೀತಿಯಲ್ಲಿ ಸಂಪ್ರದಾಯ ಅಥವಾ ಏನು ಹಿಂದಿನಿಂದ ನಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಎಲ್ಲೂ ವ್ಯತ್ಯಾಸ ಆಗದೇ ಇದ್ದಾಗೆ ಇದು ಈ ರಾಜ್ಯದಲ್ಲೇ ಅತಿ ದೊಡ್ಡ ಜಾತ್ರೆ. ದೇಶದಲ್ಲೇ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲಿ ಶಿರಸಿ ಮಾರಿಕಾಂಬಾ ದೇವಿಯ ಜಾತ್ರೆ ಅತಿ ದೊಡ್ಡ ಜಾತ್ರೆ. ಹಾಗಾಗಿ ನಾವು ಶಾಸಕರು, ಡಿ ಸಿ ಅವರು ಇರ್ಬೋದು, ಎಸ್ ಪಿ ಅವರು ಇರ್ಬೋದು, ಸಿ ಒ ಇರ್ಬೋದು, ಅಥವಾ ಎಲ್ಲ ಇಲಾಖೆಯ ಮುಖ್ಯಸ್ಥರು ಭಾಳ ಜಾಗೃತರಿಂದ ಎಲ್ಲೂ ವ್ಯತ್ಯಾಸ ಆಗದೇ ಇದ್ದಾಗೆ ನೋಡ್ಕೊಳ್ಳುವ ಕೆಲಸವನ್ನು ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಈಗೇನು ನೀವೆಲ್ಲ ಮಾತಾಡಿದ್ರಿ, ನಿಮ್ಮ ಸಹಕಾರ ಭಾಳ ಮುಖ್ಯ ಇರ್ತದೆ. ಈ ಊರಿನವ್ರ ಸಹಕಾರ ಭಾಳ ಮುಖ್ಯ ಇರ್ತದೆ. ಇದು ಇವತ್ತೇ ನಿನ್ನೆಯಿಂದ ಪ್ರಾರಂಭ ಆದದ್ದಲ್ಲ, ಇದಕ್ಕೆ ಇತಿಹಾಸ ಇದೆ. ಏನೋ ನಾವು ಹೊಸದಾಗಿ ಮಾಡ್ತಾರೆ ಅಂದರೆ ಅದಕ್ಕೆ ಪೂರಕವಾಗಿ ಏನು ಮಾಡಬೇಕು, ಏನು ಮಾಡಿದರೆ ಸರಿ ಅಂದೇಳಿ ಯೋಚನೆ ಮಾಡುವಂಥದ್ದು ಇರ್ತದೆ. ಇದು ಹಾಗಲ್ಲ, ಇದು ಇತಿಹಾಸ ಇದೆ. ಪ್ರತಿ 2 ವರ್ಷಕ್ಕೊಮ್ಮೆ ಜಾತ್ರೆ ಬರ್ತದೆ. ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ಒಳ್ಳೆಯ ರೀತಿಯಲ್ಲಿ ಎಲ್ಲ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಫಸ್ಟ್ ಆದ್ಯತೆ ಕೊಡೋದು ಸ್ವಚ್ಛತೆಗೆ. ಶೌಚಾಲಯ ಇರ್ಬೋದು ಅಥವಾ ಎಲ್ಲ ಏನು ಜಾತ್ರೆ ಅಂದ ತಕ್ಷಣ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಬೀಸಾಡಿ ಹೋಗ್ತಾರೆ. ಎಲ್ಲಿ ಏನಾದರೂ ಹೊತ್ತಾಕಿ ಹೋಗ್ತಾರಲ್ಲ ಅವರು ಯೋಚನೆ ಮಾಡಬೇಕು ಭಾಳ ಮುಖ್ಯವಾಗಿ. ಆಗ ನಮಗೆ ಸ್ವಚ್ಛತೆ ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೇನಾಗಿದೆ, ನಾವು ಹೊತ್ತಾಕಿ ಹೋಗೋದು, ಬೆಳಿಗ್ಗೆ ಮತ್ತೆ ಪುನಃ ಸ್ವಚ್ಛತೆಯನ್ನು ಮಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡೋದು, ಮತ್ತೆ ಬೆಳಿಗ್ಗೆ 10 ಗಂಟೆ ಆಯಿತು ಅಂದರೆ ಮತ್ತೆ ಪ್ರಾರಂಭ ಬೆಳಿಗ್ಗೆಯಿಂದ ಶುರುವಾಗ್ತದೆ. ಹಾಗಾಗಿ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾರೆ, ಈ ಊರಿನವರಿಗೆ, ಈ ಜಿಲ್ಲೆಯವರಿಗೆ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಇಲ್ಲಿ ಬರೋವಾಗಲೂ ವಿನಂತಿ ಮಾಡ್ಕೊಳ್ತಾನೆ. ಸ್ವಚ್ಛತೆ ನಾವು ಹೇಳ್ಬೋದು, ಹೇಳಿದಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಕಷ್ಟ. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 1,00,000 ಜನ ಬರ್ತಾರೆ. ಇದು 9 ದಿನ ಜಾತ್ರೆ. 9 ದಿನವೂ ಒಂದೊಂದು ದಿನಕ್ಕೆ ದಿನ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾರೆ, ಬಿಟ್ಟರೆ ಕಡಿಮೆ ಆದ ಇತಿಹಾಸ ಇಲ್ಲ. ಹಾಗಾಗಿ ನಾವು ನಮ್ಮ ಮನೇಲಿ ಹೇಗೆ ನಾವು ಕ್ಲೀನಾಗಿ ಇಟ್ಕೊಳ್ತೇವೆ, ಇದು ನಮ್ಮ ಅಕ್ಕಪಕ್ಕದ ಪರಿಸರನೂ ಅದೇ ರೀತಿ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ನಾವೇ ಹೇಳೋದು, ನಾವೇ ಮಾಡೋದಾದರೆ ಆಗೋದಿಲ್ಲ. ಇಲ್ಲಿ ಮತ್ತೆ ನಾನು ಭಾಳ ವರ್ಷದಿಂದ ಸಣ್ಣಿಂದ ನೋಡ್ತಾ ಇದ್ದೇನೆ, ಈ ಊರಿನವರು ಎಲ್ಲರೂ ಸೇರಿಕೊಂಡು ಮನೆ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗಿ ಭಾಗವಹಿಸ್ತಾರೆ. ನಾನು ನೋಡಿದಂಥದ್ದು ಪ್ರತಿ ಒಬ್ಬರು. ಮಧ್ಯ ಸ್ವಚ್ಛತೆ ಬಗ್ಗೆ ಬಂದಾಗ ಕಮಿಷನರ್ ಸರ್ ಒಂದೊಂದು ಸಬ್ಜೆಕ್ಟ್ ಮುಗಿಸ್ಕೊಂಡು ಅದಕ್ಕೆ ಲಾಸ್ಟ್ ಟೈಮ್ ನಮ್ಮ ನಗರಸಭೆ ಪೌರ ಕಾರ್ಮಿಕರನ್ನ ನಾವೆಲ್ಲರೂ ಕೂಡ ಅವ್ರನ್ನ ಅಭಿನಂದಿಸಲೇಬೇಕಾಗ್ತದೆ. ಆ ರೀತಿಯಲ್ಲಿ ಹಿಂದೂ ಕೂಡ ಅವರು ಜನ ಕಡಿಮೆ ಆದದಂಗೆ ಬೆಳಗಿನ ಜಾವ 3-4 ಗಂಟೆ ಅಂದರೆ ಸ್ವಚ್ಛತೆಯನ್ನು ಪ್ರಾರಂಭ ಮಾಡಿ ನಗರಸಭೆಯ ಕಮಿಷನರ್ ಇರ್ಬೋದು, ಸಂಬಂಧಪಟ್ಟ ಎಲ್ಲ ಇಂಜಿನಿಯರ್ಸು, ಅಧಿಕಾರಿಗಳೆಲ್ಲರೂ ಸೇರಿ ಪೌರ ಕಾರ್ಮಿಕರ ಜೊತೆ ಸೇರಿ ಇಡೀ ಜಾತ್ರೆ ಪೇಟೆಯನ್ನು ಎಲ್ಲ ಕಡೆಗೂ ಭಾಳ ವ್ಯವಸ್ಥಿತವಾಗಿ ಕ್ಲೀನ್ ಮಾಡಿ ಅಲ್ಲಿ ಮತ್ತೇನೇನು ಆ ಪೌಡ್ರನ್ನ ಸಿಂಪಡಣೆ ಮಾಡ್ಕೋದೆಲ್ಲ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀಗ. ಅದರ ಜವಾಬ್ದಾರಿನ ಹೇಳ್ಬಿಟ್ಟಿಲ್ಲ ಅವ್ರಿಗೆ. ಎಲ್ಲ ಇಲಾಖೆಯವರು ಇದ್ದಾರೆ ನಿಮ್ಮ ಜೊತೆ, ಆದರೆ ಇದನ್ನು ನೀವು ಮಾಡಬೇಕಾಗ್ತದೆ.
ಆಮೇಲೆ ತೇರು ಬರ್ತಾ ಇರುತ್ತಲ್ಲ ಅಲ್ಲಿ ಬಾಳೆಹಣ್ಣು ಅವೆಲ್ಲ ಎಕ್ಸ್ಟ್ರಾ ಇರ್ತಾರೆ, ಹಿಂದ್ಗಡೆ ಕಾಲು ಜಾಸ್ತಿ ಇರುತ್ತೆ. ಅದನ್ನು ಇವಾಗ ಕ್ಲೀನ್ ಮಾಡ್ತಾ ನೀವು ಮಾಡ್ತಿರೋ ಅಥವಾ ನಾವು ಹೇಳಬೇಕು? ನಾವು ಮೀಟಿಂಗ್ ಮಾಡಿ ಹೋದ್ಮೇಲೆ ಮಾಡ್ತಿರೋ ನೀವು ಅಂದ್ರೆ ಅವ್ರ ಮೇಲೆ ಬಿಡಬೇಡಿ. ತಹಸೀಲ್ದಾರರು, AC ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿ ಒಂದು ರೌಂಡ್ ಬೆಳಿಗ್ಗೆ 9 ದಿನ ತಿರುಗಾಡಿ. ಎಲ್ಲ ಅಧಿಕಾರಿಗಳು, ಎಲ್ಲ ತಾಲೂಕು ಅಧಿಕಾರಿಗಳು ಎಲ್ಲರೂ ನೋಡಲ್ ಮಾಡ್ತಾರೆ, ತಿರುಗಾಡಬೇಕು. ಒಂದು ರೌಂಡ್ ಹೋಗಿ ಬಂದರೆ ಅದಕ್ಕೆ ಸರಿ ಆಗ್ತವೆ, ಇಲ್ಲಾಂದರೆ ಆಗೋದಿಲ್ಲ. ನಾವು ಇಲ್ಲಿಂದ ಬರ್ತಾರೆ ಅದಷ್ಟು ಕರೆಕ್ಟಾಗಿ ಇಡ್ತೀರಿ. ನಾವು ಬರ್ತೇವೆ ದೇವಸ್ಥಾನಕ್ಕೆ, ಅಲ್ಲಿಂದ ಮತ್ತೆ ಹೋಗೋಲ್ವರಿಗೆ ಅಷ್ಟೇ. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಮಾರಿಕಾಂಬಾ ಜಾತ್ರೆಯ ತಯಾರಿ ಹಿನ್ನೆಲೆಯಲ್ಲಿ ರಸ್ತೆಗಳೆಲ್ಲವೂ ಡಾಂಬರೀಕರಣ ಆಗಲಿದೆ. ಶೌಚಾಲಯ ಸೇರಿದಂತೆ ಅಗತ್ಯ ವ್ಯವಸ್ಥೆ ಆಡಳಿತದಿಂದ ಆಗಲಿದೆ. ಎಲ್ಲ ಇಲಾಖೆಗಳು ಸಕಲ ಸಿದ್ಧತೆ ನಡೆಸಿ ಜಾತ್ರೆ ಯಶಸ್ವಿಯಾಗಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ, ಪೊಲೀಸ್ ಇಲಾಖೆ, ನಗರಸಭೆ, ವಿದ್ಯುತ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ಆಯಾ ಇಲಾಖೆಯ ಅಗತ್ಯತೆಗಳ ಕುರಿತು ವಿವರಣೆ ನೀಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅಧಿಕಾರಿಗಳು ಮತ್ತು ನಾವು ಅಧ್ಯಕ್ಷರು, ಧರ್ಮದರ್ಶಿಗಳು ಕೂಡ ನಾವು ಅನೇಕ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದೀವಿ. ನಿನ್ನೆ ಬೆಳಗ್ಗೆ ಕೂಡ ನಾವು DSP ಅವರು, ತಹಸೀಲ್ದಾರರು, ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಸೇರಿ ನಗರಸಭೆಯಿಂದ ಪ್ರಾರಂಭ ಮಾಡಿ ನಗರದ ಬೇರೆ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಜಾತ್ರೆಯ ಪೂರ್ವಭಾವಿ ಸಿದ್ಧತೆ ಬಗ್ಗೆ, ರಸ್ತೆಗಳಿರ್ಬೋದು, ಕುಡಿಯ ನೀರಿನ ಬಗ್ಗೆ ಇರ್ಬೋದು, ಶುಚಿ ಬಗ್ಗೆ ಇರ್ಬೋದು, ಈಗ ಅನೇಕ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪೇಂಟಿಂಗ್ ಕೆಲಸ ಶುರು ಮಾಡಿದಾಗ ಬಹಳ ವ್ಯವಸ್ಥಿತವಾಗಿ ಅಲ್ಲಿ ಗುಂಡಿ ಮತ್ತು ಪೇಂಟ್ ಎಲ್ಲ ಆಗುತ್ತೆ. ಮತ್ತೆ ಮಾಡಿದ್ದಾರೆ, ಬೇರೆ ಬೇರೆ ಇದು ಮಾಡಿದ್ದಾರೆ. ಅದಕ್ಕೆಲ್ಲ ಸೇರಿ 1,10,00,000. ಬಟ್ ಕ್ಲೀನಿಂಗಿಗೆ ಓನ್ಲಿ 50 lakhs ಇತ್ತು ಸರ್. ಅದರ 50% ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಸಮಸ್ಯೆಗಳು ಹೋದ ಜಾತ್ರೆಯಲ್ಲಿ 600 ಮೇಲ್ ಹಾಕೊಂಡಿದ್ದೇವೆ. ಮತ್ತೆ ಟೋಟಲ್ 900 ರಿಂದ 1,000 ಜನ ಡಿಪ್ಲಾಯ್ಮೆಂಟ್ ಆಗಿದೆ ಸರ್ ಜಾತ್ರೆ ಪರವಾಗಿ. ಸೊ ಈ ಸರಿನೂ ಕೂಡ ಅದೇ ನಂಬರ್ ಮೇಲೆ ನಾವು ಕಳ್ಸ್ಕೋಬೇಕು ಅಂತ ಬೇರೆ ಜಿಲ್ಲೆಗಳಿಂದ ಅಂತ ಅನ್ಕೊಂಡಿದ್ದೇವೆ ಸರ್. ಸೊ ನಮ್ದು ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ CCTV ಮೇನ್ ಸರ್ ನಮ್ದು, ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಸೊ ಇಲ್ಲಿ ಸಿರ್ಸಿನಲ್ಲಿ ಪಬ್ಲಿಕ್ ಅಂದ್ರೆ ನಮ್ಗೆ ಗವರ್ನಮೆಂಟ್ ಜಾಗ ತುಂಬಾ ಅವೈಲಬಿಲಿಟಿ ಇಲ್ಲ ಸರ್. ಪ್ಲೇಸಸ್ ನಾವು ಇವಾಗ ಐಡೆಂಟಿಫೈ ಮಾಡಿದ್ದೇವೆ ಸರ್. ಅದರಲ್ಲಿ ಮತ್ತೆ ಇಲ್ಲಿ ಸಿರ್ಸಿನಲ್ಲಿ ತುಂಬಾ ಜನ ತಾವೇ ಪ್ರೈವೇಟ್ ಆಗಿ ಪೇ ಪಾರ್ಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಎಲ್ಲಿ ನಮ್ಗೆ ಇನ್ನು ಕ್ಲೀನಿಂಗ್ ಆಗ್ಬೇಕು ಏರಿಯಾ ಪಾರ್ಕಿಂಗ್ ವ್ಯವಸ್ಥೆನಲ್ಲಿ, ಅದು ನಗರಸಭೆ ಅವರೊಂದಿಗೆ ನಾವು ಮಾತಾಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ಪಾರ್ಕಿಂಗ್ ವ್ಯವಸ್ಥೆನ ಸಿದ್ದಾಪುರ ಮತ್ತೆ ಕುಮಟಾ ರೋಡ್ ಇಂದ ಬರ್ತಕ್ಕಂಥವ್ರಿಗೆ ಅಲ್ಲಿಗೆ ನಿಯರ್ ಆಗ್ತಕ್ಕಂಥ ಪ್ಲೇಸ್ ಅಲ್ಲಿ, ಮತ್ತೆ ಯಲ್ಲಾಪುರದಿಂದ ಬರ್ತಕ್ಕಂಥವ್ರಿಗೆ ಮಾರಿಕಾಂಬಾ ಸ್ಕೂಲ್ಗಳಲ್ಲಿ, ಮತ್ತೆ ಈ ಕಡೆ ಬನವಾಸಿಯಿಂದ ಬರೋರಿಗೆ ಸಪರೇಟ್ ಆಗಿ. ಸೊ 3 ದಿಕ್ಕುಗಳಿಂದಲೂ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಜಾತ್ರೆ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಟೆಂಪಲ್ ಕಡೆಯಿಂದ 30 ರಿಂದ 35 ಕ್ಯಾಮ್ರಾಗಳನ್ನ, ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳನ್ನ ಹಾಕ್ತಾರೆ ಸರ್. ಬಟ್ ಅಂದ್ರೆ ಗದ್ದಿಗೆಯಿಂದ ಹೊರಗಡೆ ಮತ್ತೆ ಸುಸಿಗೆ ಎಂಟ್ರಿ ಮತ್ತೆ ಎಕ್ಸಿಟ್ ಗಳಲ್ಲಿ ಮತ್ತೆ ಇಂಪಾರ್ಟೆಂಟ್ ಜಂಕ್ಷನ್ಸ್ ಗಳಲ್ಲಿ ನಮ್ಗೆ ಅವಶ್ಯಕತೆ ಜಾಸ್ತಿ ಇದೆ ಸರ್. ಅದಕ್ಕೋಸ್ಕರ ನಗರಸಭೆಯಲ್ಲಿ ಒಂದಿಷ್ಟು ಅಮೌಂಟ್ ಇದೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಮತ್ತೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಸೊ ಟೋಟಲ್ ಅಮೌಂಟ್ ನ ಕಲೆಕ್ಟ್ ಮಾಡಿ ಸೊ ಟೋಟಲ್ 40 ರಿಂದ 45 CCTVಗಳ ಅವಶ್ಯಕತೆ ಇರೋದ್ರಿಂದ ಅದೊಂದು ಜಾತ್ರೆ ನಷ್ಟರಲ್ಲಿ ಮಾಡಿಸ್ಕೊಡ್ಬೇಕು ಅಂತ.